ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜಶೇಖರ ಕೆ ಆಚಾರ್. ನಾನು ಮೈಸೂರು ವಿಭಾಗದಿಂದ ಬಂದಿದ್ದೀನಿ, ನಾರಾಯಣ ಶಾಲೆ ಮೈಸೂರು ವಿಭಾಗದಿಂದ. ಸೊ ಏನಪ್ಪಾ ಅಂದ್ರೆ, ಮೈಸೂರು ವಿಭಾಗದ ಎಲ್ಲ ಸಹೋದ್ಯೋಗಿ ಮಿತ್ರರು ಇವತ್ತು ಮಧ್ಯಾಹ್ನ ಊಟದ ನಂತರ ನಾವು ಮತ್ತೆ ಹೊರಡ್ತಾ ಇದ್ದೀವಿ. ಸೊ ಅದರಿಂದ ಇವತ್ತು ಬಂದಿದ್ದೀವಿ, ಏನಾದರೂ ಒಂದು 10 ನಿಮಿಷನಾದರೂ ಕೂಡ ಮಾತನಾಡೋಣ, ಪರಿಚಯ ಆಗೋಣ ಅನ್ನೋ ಕಾರಣಕ್ಕೋಸ್ಕರ 10 ನಿಮಿಷ ಅವಕಾಶವನ್ನು ಕೇಳಿ ಮಾತನಾಡ್ತಾ ಇದ್ದೀನಿ. ಇದು ಉಪನ್ಯಾಸ ಅಂತೂ ಅಲ್ಲ, ಹಾಗೆ ಬೋಧನೆಯೂ ಅಲ್ಲ, ಸುಮ್ಮನೆ ನಮ್ಮ ಸಾಹಿತ್ಯದ ಬಗ್ಗೆ ಮಾತನಾಡೋಣ ಅಂತ. ಸೊ ಸಾಹಿತ್ಯ ಮಾತನಾಡಬೇಕಾದ್ರೆ ನನಗೆ ಬಹಳ ಮುಖ್ಯವಾಗಿ 3 ಕವಿಗಳನ್ನ ನಾನು ಇಲ್ಲಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ 3 ನಿಮಿಷ ಅಷ್ಟೇ. ಸೊ 10 ನಿಮಿಷದಲ್ಲಿ ನಾನು ಮುಗಿಸ್ತೇನೆ ನನ್ನ ಮಾತನ್ನ. ಸೊ ಮೊದಲನಾಗಿ ಪಂಪ, ಕನ್ನಡ ಸಾಹಿತ್ಯದ ಆದಿಕವಿ ಪಂಪ. ನಾವು ಆದಿಕವಿ ಅಂತ ಹೇಳ್ತಾ ಇದ್ವಿ ಯಾಕೆಂದ್ರೆ ಪಂಪನಿಗಿಂತಲೂ ಮುಂಚೆ ಸಾಹಿತಿಗಳು ಇರ್ಲಿಲ್ವಾ ಅಂತಲ್ಲ, ಇದ್ರು. ಆದ್ರೆ ನಮಗೆ ಆಧಾರದ ಕೊರತೆ ಉಂಟಾಗಿದೆ. ಆತನೇ ಹೇಳ್ಕೊತಾನೆ ತನ್ನ ಕೃತಿಯಲ್ಲಿ, ಮುನ್ನಿನ ಕಬ್ಬಮನ್ನೆಲ್ಲ ಇಕ್ಕಿ ಮೆಟ್ಟಿದವು ನನ್ನ ಕೃತಿಗಳು ಅಂತ ಹೇಳಿ. ಅಂದ್ರೆ ಅದಕ್ಕೂ ಮುಂಚೆ ಸಾಹಿತ್ಯ ಇತ್ತು, ಆದ್ರೆ ನಮ್ಮದು ಸಿಗ್ಲಿಲ್ಲ. ಅದರಿಂದ ಕನ್ನಡ ಸಾರಸ್ವತ ಲೋಕದ ಆದಿಕವಿಯಾಗಿ ನಮಗೆ ಪಂಪ ಮಹಾಶಯ ಕಾಣಿಸ್ಕೊಳ್ತಾನೆ. ಸೊ ಆತ ಬರೆದಿರೋದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಬಹಳ ಅದ್ಭುತವಾದಂತಹ ಕೃತಿ. ನಾವೆಲ್ಲರೂ ಮಾತಕ್ಕೆ ಒಂದು ಪದವನ್ನ ಬಳಸ್ತಾ ಇರ್ತೀವಿ, ಮನುಷ್ಯ ಜಾತಿ ತನ್ನೊಂದೇ ಬಲಂ ಅಂತೇಳಿ. ಅದು ಪಂಪ ಕೊಟ್ಟಿರ್ತಕ್ಕಂಥದ್ದು ಆದಿಪುರಾಣ. ಇನ್ನು ವಿಕ್ರಮಾರ್ಜುನ ವಿಜಯ, ಅರ್ಜುನನನ್ನ ನಾಯಕನಾಗಿ ಮಾಡಿಕೊಂಡು ಬಂದಂತಹ ಒಂದು ಕೃತಿ. ನಮ್ಗೆ ಖುಷಿ ಏನ್ ಗೊತ್ತಾ, ಆಂಧ್ರದ ಮೂಲದಾಗಿರುವ ನಮ್ಮ ಪಂಪ ಕನ್ನಡದ ಬನವಾಸಿಯನ್ನು ಉಳಿಸ್ತಾನೆ. ಅದು ಯಾರಿಂದ? ಅರ್ಜುನನಿಂದ, ಅರ್ಜುನನ ಕೈಯಲ್ಲಿ. ಅರ್ಜುನ ಹೋಗ್ಬೇಕಾದ್ರೆ ಹಲವಾರು ಗಂಗೆ, ಯಮುನೆ, ಬ್ರಹ್ಮಪುತ್ರ ಆದಿ ಜಲವನ್ನ ಆತನ ತಲೆ ಮೇಲೆ ಸುರಿಬೇಕಾದ್ರೆ ಕಾವೇರಿಯನ್ನು ಕೂಡ ಸುರಿಸಿಸ್ತಾನೆ ನಮ್ಮ ಪಂಪ. ಅದ್ಭುತವಾದಂತಹ ಒಬ್ಬ ಪಂಪ ನಮಗೆ ಸಿಕ್ಕಿರ್ತಕ್ಕಂಥದ್ದು, ಆದಿಕವಿಯಾಗಿ ಸಿಕ್ಕಿರ್ತಕ್ಕಂಥದ್ದು ಬಹಳ ನಮ್ಗೆ ಖುಷಿ. ಅವನು ಹೇಳ್ತಾನೆ, ಮರಿದುಂಬಿಯಾಗಿನೇ ಕೋಗಿಲೆಯಾಗಿ ಹುಟ್ಟುವೆನು ಬನವಾಸಿ ದೇಶದೊಳ್ಳಂತೆ. ಎಷ್ಟು ಅದ್ಭುತವಾಗಿ ನಮಗೆ ಅದು ಪ್ರೌಢಿನೇ ಬೇಕು. ನಾವೆಲ್ಲ ಇವತ್ತು ನಮ್ಮ ಕನ್ನಡವನ್ನ, ಕರ್ನಾಟಕವನ್ನ ನಾವು ಅಷ್ಟೊಂದು ಗಮನಿಸ್ಕೊಳ್ತಾನೆ ಇಲ್ಲ. ಆದ್ರೆ ಸಾಹಿತ್ಯ ಅದನ್ನೆಲ್ಲವನ್ನ ಗಮನಿಸುವಂತೆ ಮಾಡುತ್ತೆ. ನೋಡಿ, ಆತ ವಿಕ್ರಮಾರ್ಜುನ ವಿಜಯದ ಬಗ್ಗೆ ಮಾತಾಡಬೇಕಾದ್ರೆ ವ್ಯಾಸರು ಬರೆದಿರುವ ಮಹಾಭಾರತವನ್ನ ಕನ್ನಡಕ್ಕೆ ತಗೊಂಡು ಬರ್ತಾನೆ. ಅವನು ಹೇಳ್ತಾನಲ್ಲಿ, ವ್ಯಾಸ ಮುನೀಂದ್ರ ರುದ್ರ ವಚನಾಮೃತ ವಾರ್ತೆಯನ್ನು ಈಸುವೆನೋ ಕವಿ ವ್ಯಾಸನೆಂಬ ಗರ್ವ ಏನಾಗಿಲ್ಲ ಅಂತ. ಆ ಗರ್ವ ನೋಡಿ, ಆಟಿಟ್ಯೂಡ್. ನಾವೆಲ್ಲ ಸ್ವಲ್ಪ ಚೂರು ವಿದ್ಯಾವಂತರಾದ್ವೋ ಅಥವಾ ಸ್ವಲ್ಪ ಬುದ್ಧಿವಂತ ಆದ್ವೋ ಅಥವಾ ಎಲ್ಲರಿಗಿಂತ ನಾವು ಸ್ವಲ್ಪ ಚಂದ ಮಾಡ್ಕೊಂಡಿದ್ದೀವಿ ಅಂದ ತಕ್ಷಣನೇ ನಾವೆಲ್ಲರಿಗೂ ಎಡ್ವೈಟ್ ಬಂದ್ಬಿಡುತ್ತೆ, ಗರ್ವ ಪಡ್ತಾ ಹೋಗ್ತೀವಿ. ಆದ್ರೆ ಪಂಪ ಎಷ್ಟು ಅದ್ಭುತವಾಗಿ ಹೇಳ್ಬಿಡ್ತಾನೆ, ವ್ಯಾಸರು ಬರೆದಿರುವಂತಹ ಸಮುದ್ರವನ್ನು ನಾನು ಈಜ್ತಾ ಇದ್ದೀನಿ, ಐ ಕ್ಯಾನ್. ಆದ್ರೆ ನಾನು ವ್ಯಾಸ ಅಂತ ಹೇಳ್ಕೊಳ್ಳೋದಿಲ್ಲ, ನಾನು ಯಾವತ್ತೂ ವ್ಯಾಸ ಅಂತ ಹೇಳ್ಕೊಳ್ಳೋದಿಲ್ಲ ಅಂತೇಳಿ ಅವನು ಎಷ್ಟು ಅದ್ಭುತವಾದಂತಹ ವಿನಯವನ್ನ ತೋರಿಸ್ಬಿಡ್ತಾನೆ ನೋಡಿ. ಪಂಪನಿಂದ ನಾವು ಕಲಿಬೇಕಾಗಿರೋ ಅಂಶಗಳು ಇವೆಲ್ಲವೂ ಕೂಡ. ಇನ್ನು 2ನೆಯ ಕವಿಯಾಗಿ ನಾನು ತೆಗೆದುಕೊಳ್ಳೋದು ರನ್ನನನ್ನ, ಶಕ್ತಿ ಕವಿ ರನ್ನನನ್ನ. ನಾನು ಯಾಕೆ ಈ ರನ್ನ, ಪಂಪ, ರನ್ನ ಮತ್ತೆ ಕುಮಾರವ್ಯಾಸನನ್ನ ಯಾಕೆ 3 ನಿಮಿಷ ತೆಗೆದುಕೊಂಡೆ ಅಂದ್ರೆ, ಈ 3 ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಅದು ಮಹಾಭಾರತವನ್ನು ತಗೊಂಡು 3 ಜನ ಕೂಡ ಮಹಾಭಾರತ ಅಂಶವನ್ನೇ ತೆಗೆದುಕೊಂಡ್ರು. ಸೊ ನೋಡಿ, ರನ್ನ ಶಕ್ತಿ ಕವಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವನೊಂದು ಅದ್ಭುತವಾದ ಧೈರ್ಯವಿದೆ ಅವನ ಹತ್ರ. ಅವನು ಹೇಳ್ಕೊತಾನೆ, ಸರಸ್ವತಿಯ ಭಂಡಾರದ ಮುದ್ರೆಯನ್ನು ನಾನು ಓಡದಿದ್ದೇನೆ ಅಂತ. ಗ್ರೇಟ್, ಅದು ಶಕ್ತಿ. ಅದು ಅವನು ಹೇಳ್ಕೊತಾನೆ, ನನ್ನ ಕೃತಿಯನ್ನ ಪರೀಕ್ಷೆ ಮಾಡಬೇಕು ಅಂದ್ರೆ 8 ಎದೆ ಬೇಕು ಅಂತ. 8 ಎದೆ ಬೇಕಂತೆ. ಅಂದ್ರೆ ಒಬ್ಬ ಸಾಮಾನ್ಯ ಬಳೆಗಾರ ಕುಟುಂಬದಲ್ಲಿ ಜನಿಸಿದಂತ ವ್ಯಕ್ತಿ ಎಷ್ಟು ತನ್ನ ಶಕ್ತಿಯ ಬಗ್ಗೆ, ತನ್ನ ಕಾವ್ಯ ಶಕ್ತಿಯ ಬಗ್ಗೆ ಇರುವ ಪ್ರೌಢಿನೇ ಇದೆಯಲ್ಲ, ಅದು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಅದರಿಂದ ನಾವು ತಿಳ್ಕೊಳ್ತಾನೆ ಹೋಗ್ಬೋದು. ಎಷ್ಟು ಅದ್ಭುತವಾದ ಮಾತುಗಳು ಹೇಳ್ತಾ ಹೋಗ್ತಾನೆ ನೋಡಿ. ಆ ರವಮಂ ನಿರ್ಚಿತ ಕಂಠೀರವರಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದು ನೀರೊಳಗಿರ್ತನ್ ಬೆಮರ್ತನ್ ಮೃಗ ಪತಾಕಂ. ಆ ಪದ ಇದೆಯಲ್ಲ ಲಾಸ್ಟ್, ನೀರೊಳಗಿರ್ತನ್ ಬೆಮರ್ತನ್ ಮೃಗ ಪತಾಕಂ. ನೋಡಿ, ಅದು ಎಷ್ಟು ಚೆನ್ನಾಗಿ ಪದಗಳನ್ನ ಬಳಸ್ಕೊಂಡು ಹೋಗಿದ್ದಾನೆ ರನ್ನ ಅಂತ ಹೇಳಿದ್ರೆ. ನೀರೊಳಗೆ ಇದ್ದು ನಾವು ಬೆವರೋದಿಲ್ಲ,
ಆದ್ರೆ ಕೋಪದಿಂದ ಆತ ಬೆವರುತ್ತಿದ್ದಾನೆ. ಅದಕ್ಕೊಂದು ಇಂಡಿಕೇಟ್ ತಗೋತಾನೆ, ಉರಗವನ್ನ. ಉರಗ ಅಂದ್ರೆ ಸರ್ಪ. ನೋಡಿ, ಸರ್ಪ ಆತ ಎಲ್ಲಿದ್ದಾನೆ? ದುರ್ಯೋಧನ ಈಗ ನೀರಿನಲ್ಲಿದ್ದಾನೆ. ಸರ್ಪ ಉಭಯವಾಸಿ, ಈ ಕಡೆ ಭೂಮಿಯಲ್ಲೂ ಹರಿದಾಡುತ್ತೆ, ಹಾಗೆ ನೀರಿನಲ್ಲೂ ಹರಿದಾಡುತ್ತೆ. ಅದನ್ನ ಇಲ್ಲಿ ಹೋಲಿಕೆ ತಗೊಂಡು ಇನ್ನೊಂದು ಅದ್ಭುತವಾದ ಶಕ್ತಿ ಪಡಿಸಿದ್ದಾನಲ್ಲಿ. ಏನಪ್ಪಾ ಅಂದ್ರೆ, ದುರ್ಯೋಧನನ ಬಾವುಟದ ಚಿಹ್ನೆ ಉರಗ. ನೋಡಿ ಎಷ್ಟು ಚೆನ್ನಾಗಿ ಬಳಸ್ಕೊಂಡು ಹೋಗಿದ್ದಾನೆ. ಶಕ್ತಿ ಕವಿ. ಅದಕ್ಕೆ ಕುವೆಂಪು ಹೇಳೋದು ಶಕ್ತಿ ಕವಿ ಅಂತ. ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇ ತಕ್ಕೆ, ರನ್ನನೇ ಸಿಡಿಲ ಚಕ್ಕೆ ಅಂತ ಹೇಳಿ ಬಳಸ್ಕೊಳ್ತಾರೆ. ನೋಡಿ, ಇನ್ನು ಆತ ಬರೆದದ್ದು ರನ್ನಕಂದ, ಹಾಗೆ ಸಾಹಸ ಭೀಮ ವಿಜಯ, ಅಜಿತನಾಥ ಪುರಾಣಗಳಾದ್ರೂ ಕೂಡ ಸಾಹಸ ಭೀಮ ವಿಜಯ ಒಂದು ಅದ್ಭುತವಾದ ಶಕ್ತಿ. ಯಾಕೆಂದ್ರೆ ಆತ ಬರೆದಿರೋದು ಸಿಂಹಾವಲೋಕನ ಕ್ರಮದಿಂದ, ಸಂಪೂರ್ಣವಾಗಿ ಬಿಡಿ ಬಿಡಿಯಾಗಿ ಬರ್ಕೊಂಡು ಹೋಗ್ಲಿಲ್ಲ. ಆಲ್ರೆಡಿ ಪಂಪ ಬರೆದು ಬಿಟ್ಟಿದ್ದಾನೆ, ಆ ಅಂಶವನ್ನು ಇಟ್ಕೊಂಡು ಸಿಂಹಾವಲೋಕನ ಕ್ರಮದಲ್ಲಿ ರನ್ನ ಬರಿತಾ ಹೋಗ್ತಾನೆ. ಅದಕ್ಕೆ ಆತ ಶಕ್ತಿ ಕವಿಯಾಗಿ ನಮ್ಗೆ ಇವತ್ತಿಗೂ ಕಾಣಿಸುತ್ತೆ. ಇನ್ನು ಮೂರನೆಯವರು ಕುಮಾರವ್ಯಾಸ. ನೋಡಿ, ನಾನು ಪಂಪನ ಬಗ್ಗೆ ಹೇಳ್ತಾ ಇದ್ದೆ. ಆತ ಸಮುದ್ರವನ್ನ ಈಜಿದ್ದೀನಿ, ನಾನು ಗರ್ವ ಪಡೋದಿಲ್ಲ ಅಂತ ಹೇಳ್ದ. ಆದ್ರೆ ಕುಮಾರವ್ಯಾಸದ ಇನ್ನೊಂದು ಅದ್ಭುತ, ನಾನು ವ್ಯಾಸನ ಮಗ, ಕುಮಾರ ವ್ಯಾಸ ಅನ್ಬಿಟ್ಟ. ಸೊ ಇಲ್ಲಿ ಏನಾಯ್ತು, ಆತ ವಿನಯ ತೋರಿಸಿದ್ರೆ ಇಲ್ಲಿ ಒಂದು ಸಂಪೂರ್ಣ ಶರಣಾಗ್ಬಿಟ್ಟ. ಯಾಕೆಂದ್ರೆ ನಾವ್ ಏನೇ ದುಡಿದ್ರು ಕೂಡ ಅದು ಪೋಷಕರಿಗೆ ತಾನೆ. ಸೊ ನಾನು ಬರಿತಾ ಇರೋದು ನನ್ನ ತಂದೆಗೋಸ್ಕರ, ನನ್ನ ತಂದೆಯಿಂದ ಅಂತ ಹೇಳಿ ಸಂಪೂರ್ಣವಾಗಿ ತನ್ನನ್ನೇ ಅರ್ಪಿಸ್ಬಿಡ್ತಾನೆ ನಮ್ಮ ಕುಮಾರವ್ಯಾಸ. ಆತ ಬರೆದದ್ದು 2 ಕೃತಿ ಆದ್ರೂ ಕೂಡ ಕುಮಾರವ್ಯಾಸ ಭಾರತ ಕರುನಾಡಿನಲ್ಲಿ ಬಹಳಷ್ಟು ಫೇಮಸ್ ಆಗುತ್ತೆ. ಭಕ್ತಿ ರಸದಿಂದ ಬರೆದಿರೋದ್ರಿಂದ, ಗಮಕದಿಂದ ಕೂಡಿರೋದ್ರಿಂದ ಇವತ್ತಿಗೂ ಹಳ್ಳಿಗಳಲ್ಲಿ ಕುಮಾರವ್ಯಾಸ ಭಾರತದವನ್ನ ಗಮಕ ವಾಚನವನ್ನ ಮಾಡ್ತಾರೆ. ಅದು ಅದಕ್ಕೆ ಇರ್ತಕ್ಕಂತಹ ಒಂದು ಶಕ್ತಿ. ನೋಡಿ, ಕುಮಾರವ್ಯಾಸ ಬಹಳ 15ನೇ ಶತಮಾನದ ತಲಮಣಿಯಾಗಿ ಯಾಕೆ ಕಾಣಿಸ್ಕೊಳ್ತಾನೆ ಅಂತ ಹೇಳಿದ್ರೆ, ಶಿರೋಮಣಿಯಾಗಿ ಕಾಣಿಸ್ಕೊಳ್ತಾನೆ ಅಂದ್ರೆ, ಈ ಕಡೆ ಆಲ್ರೆಡಿ 10ನೇ ಶತಮಾನದಲ್ಲಿ ಪಂಪ ಆದಿಕವಿ ಅನ್ಸ್ಕೊಂಡು ಬರೆದ್ಬಿಟ್ಟಿದ್ದಾನೆ ಅದ್ರ ಬಗ್ಗೆ. ಈ ಕಡೆ ರನ್ನ ಸಿಂಹಾವಲೋಕನ ಕ್ರಮದಲ್ಲಿ ಅನುಸಂಧಾನ ಮಾಡಿ ಬರೆದು ಬಿಟ್ಟಿದ್ದಾನೆ. ಈ ಕಡೆ ಅವರಿಬ್ಬರು ತೆಗೆದುಕೊಂಡು ಬಿಟ್ಟಿರೋದನ್ನ ಮತ್ತೆ ತೆಗೆದುಕೊಂಡು ಬರೆಯೋದಿದೆಯಲ್ಲ ಬೇರೆ ವಿನ್ಯಾಸದಲ್ಲಿ, ಅದಕ್ಕೊಂದು ಶಕ್ತಿ ಇದೆ. ಯಾಕೆಂದ್ರೆ ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಬಟ್ ನಾನು ಮತ್ತೆ ಪ್ರೂವ್ ಮಾಡಬೇಕು. ಅದು ಅನುಸಂಧಾನದ ಮೂಲಕ ಯಥಾವತ್ತಾಗಿ ಬರೆದ್ರೆ ಅನುಕರಣೆ ಆಗ್ಬಿಡುತ್ತೆ. ಅನುಸಂಧಾನ ಮಾಡಬೇಕು ನಾನು. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಬರಿತಾ ಹೋಗ್ತಾನೆ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪಾರಣಿತರ ಅಲಂಕಾರ, ಕಾವ್ಯಕ್ಕೆ ಗುರು ಎನಿಸಿದ ಬರೆದನು ಕುಮಾರವ್ಯಾಸ ಭಾರತವ ಅಂತ ಹೇಳ್ಕೊತಾರೆ. ನೋಡಿ, ಒಂದೊಂದು ವರ್ಗದವರು ಓದ್ತಾ ಇದ್ರೆ ಅವ್ರಿಗೆ ಬೇಕಾದ ಸಿಗ್ತಾ ಹೋಗುತ್ತೆ. ನನ್ನ ಒಂದು ಕುಮಾರವ್ಯಾಸ ಭಾರತದಲ್ಲಿ ಅಂತ ಅವನು ಹೇಳ್ಕೊತಾನೆ. ಅರಸರು ಓದ್ತಿದ್ರೆ ಅವ್ರಿಗೆ ವೀರತ್ವ ಬರುತ್ತೆ, ವಿದ್ಯಾಪಾರಣಿತರು ಇದನ್ನು ಓದಿದ್ರೆ ಅವ್ರಿಗೊಂದು ಅಲಂಕಾರ ಸಿಗುತ್ತೆ, ವಿರಹಿಗಳು ಓದ್ತಾ ಇದ್ರೆ ಅವ್ರಿಗೆ ಶೃಂಗಾರ ರಸ ಸಿಗುತ್ತೆ, ದ್ವಿಜರು ಓದಿದ್ರೆ ಅವ್ರಿಗೆ ವೇದದ ಸಾರವೇ ಸಿಕ್ಬಿಡುತ್ತೆ ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ನಮ್ಮ ಕುಮಾರವ್ಯಾಸನ ಮನಸ್ಥಿತಿ. ಸೊ ಅದರಿಂದ ಯಾವತ್ತಿಗೂ ಕೂಡ ಈ ಪಂಪ, ರನ್ನ ಮತ್ತು ಕುಮಾರವ್ಯಾಸ ಕನ್ನಡ ಸಾರಸ್ವತ ಲೋಕದ ಒಂದು ಅದ್ಭುತವಾದ ಶಕ್ತಿಗಳು ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ